ಪ್ರಬಲ ಸಮುದಾಯಗಳು ಕೂಡ ವಿರೋಧ ಮಾಡಿದೆ. ಅದರಲ್ಲೂ ಕೂಡ ಈಗಾಗಲೇ ಮಹಾಸಭಾ ಒಂದು ಲಿಂಗಾಯತ ಮಹಾಸಭಾ ಒಂದು ನಿರ್ಣಯವನ್ನು ಮಾಡಿದೆ. ಇನ್ನು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಥವಾ ವೀರಶೈವನ ಸೇರಿಸಬೇಕು ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರು ಹಾಗೆ ಮುಖಂಡರಂತ ವಿನಯ್ ಕುಲಕರ್ಣಿ ಅವರಿದ್ದಾರೆ. ನೇರವಾಗಿ ಅವರು ಮಾತಾಡ್ತೀನಿ. ಸರ್, ಈಗ ಮೊನ್ನೆ ನಡೆದಂಥ ಲಿಂಗಾಯತ ಮಹಾಸಭಾದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗಿದೆಯಂತೆ, ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಥವಾ ವೀರಶೈವ ಹೆಸರನ್ನು ಸೇರಿಸಬೇಕು ಅಂತ ಹೇಳಿ. ಈಗಾಗಲೇ ಯಾಕಂದರೆ ಮಹಾಸಭಾದಿಂದ ಒಂದು ರೆಸಲ್ಯೂಷನ್ ಅವರು ಪಾಸ್ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ರಿಸರ್ವೇಷನ್ ಸಲುವಾಗಿ ಹಲವಾರು ಸಮಾಜಗಳು ನಮ್ಮ ಸಮಾಜದಲ್ಲಿ ಇವತ್ತು ಕಂಬಾರು, ಕುಂಬಾರು, ಬಡಿಗೆರು, ಹಡಬ್ದವರು, ಆಮೇಲೆ ಜೊತೆಗೆ ಮಡಿವಾಳರು, ಇಂಥವು ಹಲವಾರು ಸಮಾಜಗಳು, ಆಮೇಲೆ ಗಾಣಿಗ ಸಮಾಜ, ಹಲವಾರು ಸಮಾಜಗಳು ನಮ್ಮ ಎಲ್ಲ ಲಿಂಗಾಯತರೆ. ಅವ್ರವ್ರ ಉದ್ಯೋಗ ಅವಕಾಶಗಳ ಮೇಲೆ ಅವೆಲ್ಲ ಅವ್ರಿಗೆ ಆ ನಾಮ ಹೆಸರುಗಳು ಬಂದಿದ್ದು. ಇವತ್ತು ಅವ್ರು ಏನು ಉದ್ಯೋಗ ಮಾಡ್ತಿದ್ರು ಉದ್ಯೋಗ ಮೇಲೆ ಬಂದಂಥವು. ಅವ್ರ್ಯಾರು ನಮ್ಮ ಸಮಾಜದ ಹೊರಗಿದ್ದಂಥವ್ರಲ್ಲ. ಬಟ್ ಅವರಿಗೆಲ್ಲ ಕಾಯಕದ ಮೇಲೆ ಇವತ್ತು ಗುರುತಿಸಿ ಅವ್ರಿಗೆ ರಿಸರ್ವೇಷನ್ ಸಿಕ್ಕೈತಿ. ಬಟ್ ಸಿಕ್ಕ ನಂತರ ಅದರ ಕಾಲಮ್ನಲ್ಲಿ ಲಿಂಗಾಯತ ಅಂತ ಇರಬಾರ್ದು ಅನ್ನುವಂಥ ಸಿಸ್ಟಮ್ ಏನು ಬಂತು. ಲಿಂಗಾಯತ ಅಂತ ಇಲ್ಲ ಇವಾಗ. ಹಿಂದೂ ಹೂಗಾರ್, ಹಿಂದೂ ಕಂಬಾರ್ ಈ ಥರ ಎಲ್ಲ ಮಾಡಿದ್ದಾರೆ. ಅದಾಗಬಾರ್ದು. ಇವತ್ತು ಸರ್ಕಾರ ಅದನ್ನು ಹೊಳ್ಳಿ ಮರುಪರಿಶೀಲನೆ ಮಾಡಿ ಇವತ್ತು ಅದರೊಳಗೆಲ್ಲನೂ ಅವರು ಹಿಂದೂ ಲಿಂಗಾಯತ್ ಕಂಬಾರ್, ಹಿಂದೂ ಲಿಂಗಾಯತ್ ಕುಂಬಾರ್, ಹಿಂದೂ ಲಿಂಗಾಯತ್ ಹೂಗಾರ್ ಈ ಥರ ಬರೀಬೇಕಂತೇಳಿ ನಮ್ಮೆಲ್ಲರೂ ಒಂದು ಒತ್ತಾಯ. ಅಂದರೆ ಈಗ ಧರ್ಮದ ಕಾಲಮಲ್ಲಿ ಬರೀ ಹಿಂದೂ ಕುಂಬಾರ್ ಅಂತ ಇರೋದು, ಹಿಂದೂ ಬೇರೆ ಇರುವಂಥದ್ದು, ಲಿಂಗಾಯತ್ ಅನ್ನೋದು ಸೇರಬೇಕು ಅನ್ನೋ ನಿಮ್ಮ ಇವಾಗ ಹೋಗಿದೆ ಅದು. ಯಾಕಂದ್ರೆ ಇಷ್ಟು ದಿನ ಸರಿನೇ ಇತ್ತು. ಇವಾಗ ಇನ್ನು ತೆಗೆದಿದ್ದಾರೆ. ಅದನ್ನು ತೆಗಿಬೇಕು ಅನ್ನೋ ಸೇರ್ಬೇಕನ್ನುವಂಥದ್ದು ಇವತ್ತು ವೀರಶೈವರ ಬರಲಿ, ಲಿಂಗಾಯತರ ಬರಲಿ ಬರೀಬೇಕನ್ನುವಂಥದ್ದು ನಮ್ಮೆಲ್ಲರೂ ಒಂದು ಇದಷ್ಟು. ಈಗ ಪ್ರಬಲ ಸಮುದಾಯಗಳು ಕೂಡ ವಿರೋಧ ಮಾಡಿದೆ. ಅದರಲ್ಲೂ ಕೂಡ ಈಗಾಗಲೇ ಮಹಾಸಭಾ ಒಂದು ಲಿಂಗಾಯತ ಮಹಾಸಭಾ ಒಂದು ನಿರ್ಣಯವನ್ನು ಮಾಡಿದೆ. ಇನ್ನು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಥವಾ ವೀರಶೈವನ ಸೇರಿಸಬೇಕು ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರು ಹಾಗೆ ಮುಖಂಡರಂತ ವಿನಯ್ ಕುಲಕರ್ಣಿ ಅವರಿದ್ದಾರೆ. ನೇರವಾಗಿ ಅವರು ಮಾತಾಡ್ತೀನಿ. ಸರ್, ಈಗ ಮೊನ್ನೆ ನಡೆದಂಥ ಲಿಂಗಾಯತ ಮಹಾಸಭಾದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗಿದೆಯಂತೆ, ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಥವಾ ವೀರಶೈವ ಹೆಸರನ್ನು ಸೇರಿಸಬೇಕು ಅಂತ ಹೇಳಿ. ಈಗಾಗಲೇ ಯಾಕಂದರೆ ಮಹಾಸಭಾದಿಂದ ಒಂದು ರೆಸಲ್ಯೂಷನ್ ಅವರು ಪಾಸ್ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ರಿಸರ್ವೇಷನ್ ಸಲುವಾಗಿ ಹಲವಾರು ಸಮಾಜಗಳು ನಮ್ಮ ಸಮಾಜದಲ್ಲಿ ಇವತ್ತು ಕಂಬಾರು, ಕುಂಬಾರು, ಬಡಿಗೆರು, ಹಡಬ್ದವರು, ಆಮೇಲೆ ಜೊತೆಗೆ ಮಡಿವಾಳರು, ಇಂಥವು ಹಲವಾರು ಸಮಾಜಗಳು, ಆಮೇಲೆ ಗಾಣಿಗ ಸಮಾಜ, ಹಲವಾರು ಸಮಾಜಗಳು ನಮ್ಮ ಎಲ್ಲ ಲಿಂಗಾಯತರೆ. ಅವ್ರವ್ರ ಉದ್ಯೋಗ ಅವಕಾಶಗಳ ಮೇಲೆ ಅವೆಲ್ಲ ಅವ್ರಿಗೆ ಆ ನಾಮ ಹೆಸರುಗಳು ಬಂದಿದ್ದು. ಇವತ್ತು ಅವ್ರು ಏನು ಉದ್ಯೋಗ ಮಾಡ್ತಿದ್ರು ಉದ್ಯೋಗ ಮೇಲೆ ಬಂದಂಥವು. ಅವ್ರ್ಯಾರು ನಮ್ಮ ಸಮಾಜದ ಹೊರಗಿದ್ದಂಥವ್ರಲ್ಲ. ಬಟ್ ಅವರಿಗೆಲ್ಲ ಕಾಯಕದ ಮೇಲೆ ಇವತ್ತು ಗುರುತಿಸಿ ಅವ್ರಿಗೆ ರಿಸರ್ವೇಷನ್ ಸಿಕ್ಕೈತಿ. ಬಟ್ ಸಿಕ್ಕ ನಂತರ ಅದರ ಕಾಲಮ್ನಲ್ಲಿ ಲಿಂಗಾಯತ ಅಂತ ಇರಬಾರ್ದು ಅನ್ನುವಂಥ ಸಿಸ್ಟಮ್ ಏನು ಬಂತು. ಲಿಂಗಾಯತ ಅಂತ ಇಲ್ಲ ಇವಾಗ. ಹಿಂದೂ ಹೂಗಾರ್, ಹಿಂದೂ ಕಂಬಾರ್ ಈ ಥರ ಎಲ್ಲ ಮಾಡಿದ್ದಾರೆ. ಅದಾಗಬಾರ್ದು. ಇವತ್ತು ಸರ್ಕಾರ ಅದನ್ನು ಹೊಳ್ಳಿ ಮರುಪರಿಶೀಲನೆ ಮಾಡಿ ಇವತ್ತು ಅದರೊಳಗೆಲ್ಲನೂ ಅವರು ಹಿಂದೂ ಲಿಂಗಾಯತ್ ಕಂಬಾರ್, ಹಿಂದೂ ಲಿಂಗಾಯತ್ ಕುಂಬಾರ್, ಹಿಂದೂ ಲಿಂಗಾಯತ್ ಹೂಗಾರ್ ಈ ಥರ ಬರೀಬೇಕಂತೇಳಿ ನಮ್ಮೆಲ್ಲರೂ ಒಂದು ಒತ್ತಾಯ. ಅಂದರೆ ಈಗ ಧರ್ಮದ ಕಾಲಮಲ್ಲಿ ಬರೀ ಹಿಂದೂ ಕುಂಬಾರ್ ಅಂತ ಇರೋದು, ಹಿಂದೂ ಬೇರೆ ಇರುವಂಥದ್ದು, ಲಿಂಗಾಯತ್ ಅನ್ನೋದು ಸೇರಬೇಕು ಅನ್ನೋ ನಿಮ್ಮ ಇವಾಗ ಹೋಗಿದೆ ಅದು. ಯಾಕಂದ್ರೆ ಇಷ್ಟು ದಿನ ಸರಿನೇ ಇತ್ತು. ಇವಾಗ ಇನ್ನು ತೆಗೆದಿದ್ದಾರೆ. ಅದನ್ನು ತೆಗಿಬೇಕು ಅನ್ನೋ ಸೇರ್ಬೇಕನ್ನುವಂಥದ್ದು ಇವತ್ತು ವೀರಶೈವರ ಬರಲಿ, ಲಿಂಗಾಯತರ ಬರಲಿ ಬರೀಬೇಕನ್ನುವಂಥದ್ದು ನಮ್ಮೆಲ್ಲರೂ ಒಂದು ಇದಷ್ಟು.